ಅದು ಅಷ್ಟೇ ಮಾಡ್ತೀನಿ. ಹೋಗಿ ಮಾಡಿ ಹಚ್ತೀನಿ. ಈಗ ಯಾರ ಕ್ಲಾಸ್ ಟೀಚರ್? ಅಶ್ವಿನಿ ಮ್ಯಾಮ್. ಅಶ್ವಿನಿ ಮ್ಯಾಮ್ ಬೇರೆ ಅಶ್ವಿನಿ ಮ್ಯಾಮ್. ಓಫ್ ಬಿಸಿಲು. ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಸ್ಕೂಲಿಂದ ಯಾವಾಗ ಬಂದೀನಿ ಅಂತಂದ್ರೆ 3:45 ಬಂದೀನಿ. ಇವತ್ತು ಸ್ವಲ್ಪ 1 hour ಜಲ್ದಿನೇ ಬಂದೀನಿ. ಎದಕ್ಕಂತಂದ್ರೆ ನಮ್ಮ ಮನೆಗೆ ಇವತ್ತು ಪೂಜಾ ಅದ. ಏನು ಪೂಜಾ ಅದ, ಎದುರು ಪೂಜಾ ಅಂತ ನಮ್ಮ ಮಮ್ಮಿಗೆ ಕೇಳ್ತೀನಿ, ನಮ್ಮ ಮಮ್ಮಿನೇ ಹೇಳ್ತಾರೆ. ಸೊ ಸ್ವಲ್ಪ ಬಂದ್ರೂಪ್ಲೆ ಸ್ವಲ್ಪ ಮಕ್ಕೊಂಡೆ, ಇವಾಗ ಎದ್ದೀನಿ ಜಸ್ಟ್. ಸೊ ಬರ್ರಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಇಲ್ಲಿ ಇದು ಸಣ್ಣದು ಗ್ಯಾಸ್ ತೆಗೆದರಿಟ್ಟಾರ. ಇದು ಏನಾರ ಪೂಜೆ ಇತ್ತು, ಮನೆ ಫಂಕ್ಷನ್ ಇತ್ತು ಅಷ್ಟೇ ತೆಗಿತೀವಿ. ಇಲ್ಲಿ ನಮ್ಮ ಮಮ್ಮಿ ಇಲ್ಲಿ ಇಷ್ಟು ಕೊಬ್ಬರಿ ಫ್ರೈ ಮಾಡ್ಕೊಳತ್ತಾರ. ಹಾಯ್ ಮಾ. ಏನದ ಮಮ್ಮಿ ಇವತ್ತು ಎಲ್ಲ ಕ್ಲಿಯರಾಗಿ ಹೇಳು, ಏನು ಪೂಜೆ ಅದ? ಇವತ್ತು ನೋಡ್ಬಿಟ್ಟ ನಮ್ಮ ಬಲ್ಲಿ ಗ್ಯಾರ್ವಿ ಮಾಡಿದ್ವಿ ಊಟ ನಾವು. ಗ್ಯಾರ್ವಿ ಅಂತಂದ್ರೆ ಮುರ್ಷದ್ಗಳಿಗೆ ಕರೆಸ್ತೀವಿ. ಕರೆಸ್ಕಿಸಿನೆಲ್ಲ ಬಿಟ್ಟ ಪಾತೆ ಕುಡಿಸ್ತೀವಿ ಬಿಟ್ಟ ನಾವು. ಎಲ್ಲ ಅಡಿಗೆ ಮಾಡ್ಕೆ ಮಾಲ್ದಿ ಬಗಾರನ್ನ ಮತ್ತು ಮಟನು ಮಟನ್ ಅದು ಮಾಡಿ ನಮ್ಮ ಕಲಬುರ್ಗಿ ಕಡೆಗೆ ಮಟನ್ ನಡೀತಾ ಬಿಟ್ಟ, ಬೇರೆ ಕಡೆಗೆ ಚಿಕನ್ ನಡೀತಾ ಇತ್ತು. ಆದ್ರೆ ನಮ್ಮ ಕಲಬುರ್ಗಿನಲ್ಲಿ ಒಟ್ಟ ಚಿಕನ್ ಅದು ಏನು ಮಾಡಲ್ಲ ಹೆಚ್ಚಿಗೆ ಒಟ್ಟ ಕುರಿನೇ. ಗ್ಯಾರ್ವಿಗೆ ಬಿಟ್ಟ ಕುರಿ ಮಟನೇ ಇರ್ಬೇಕು ಬಿಟ್ಟ. ಅದಕ್ಕಂತ ಹೇಳಿ ಬಿಟ್ಟ ಗ್ಯಾರ್ವಿ ಮಾಡ್ಲತ್ತೀವಿ ಬಿಟ್ಟ ನಾವು. ಅದು ಎಲ್ಲ ಮಂದಿಗೆ ಎಲ್ಲ ಬಿಲ್ಡಿಂಗ್ನಾಗ ಅದು ಇದ್ದವರಿಗೆ ಆಜು ಬಾಜು ಎಲ್ರಿಗೂ ಕರ್ಸ್ಕೆಸಿಂದ ಊಟದು ಮಾಡಿಸ್ತೀವ. ಊಟದ ಮಾಡಿಸಿ ಅವ್ರಿಗೆ ಪಾತಿ ಅದ ಕೊಡಿಸಿ ಕೊಡ್ತಾರ ಬಿಟ್ಟ. ಬಂದ್ಮೇಲೆ ಅವ್ರಿಗೆಲ್ಲ ಊಟ ಗೀಟ ಮಾಡಿಸಿ ಕಳಿಸ್ತೀವಪ್ಪ. ಸೊ ಇದು ಪೂಜಾ ಅದಲ್ಲ ಇವತ್ತು. ಹಂಗೆ ನಮ್ಮ ಮನೆ ದೇವ್ರ ಎಮ್ನವರಪ್ಪ ಬೈಬುಸ್ ಬನ್ನಿ ರಾಜಭಕ್ಸರ್ ಹೆಸರು ಮೇಲೆ ಓದಿಸ್ತೀನಿ ನೋಡ್ಬಟ್ಟನ. ಸೊ ಇಷ್ಟೆಲ್ಲ ಅದ ನೋಡ್ರಿ ಇವತ್ತು. ಅದಕ್ಕಂತ ಇದು ಎವ್ರಿ ಏನಂತಾರ ವರ್ಷಗೊಮ್ಮೆ ಮಾಡ್ತೀವಿ ನಾವು. ಇದು ಯಾವಾಗ ಭೀ ದಸರಿ ಆದ್ಮೇಲೆ ಇದು ಗ್ಯಾರ್ವಿ ಯಾವಾಗ ಅದ ನೋಡ್ತೀವಿ ಬಿಟ್ಟ ನಾವು. ನೋಡಿ ಕಿಸಿಂದ ಮಾಡ್ತೀವಿ. ಸೊ ನೋಡ್ರಿ ಇದೆಲ್ಲ ಈಗ ಅದ್ರ ಸಲಕ್ಕಂತ ನಾವು ಇದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳತ್ತಾರ. ಇಲ್ಲಿ ಕೊಬ್ಬರಿ ಅಡಿಗೆದೆಲ್ಲ ಮಾಡಬೇಕಲ್ಲ, ಅದಕ್ಕೆ ಇಲ್ಲಿಗ ಇಷ್ಟು ಕೊಬ್ಬರಿ ಫ್ರೈ ಮಾಡ್ಕೊಂಡಾರ. ಈಗ ಇಲ್ಲಿ ಮಿಕ್ಸಿ ಹಾಕ್ತಾರೇನೋ, ನಾನ್ ವೆಜ್ ಮಾಡತ್ತಾರ. ಇಲ್ಲಿ ಮಟನ್ ಮಾಡತ್ತಾರ. ಇಲ್ಲಿ ಇಷ್ಟೆಲ್ಲ ಕೊಬ್ಬರಿ ಇದು ಏನಂತಾರಪ್ಪ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಾರ. ಈಗ ಎದ್ದೀನಿ ಚಮಚರಿಂತೆ ಹಾಕೊಮ್ಮ, ಕೈ ಸುಡ್ತು. ನಿಮ್ಮ ತಂಗಿ ನೋಡ್ರಿ ಹೆಂಗೆ ಕೂತ. ಈಗ ಬಿಟ್ಟ ತೆಂಗಿ ನೀವು ಸ್ಕೂಲಿಂದ ಬರತ್ತಾನ ನಾ ಏನೇನು ರೆಡಿ ಮಾಡೀನಿ ತೋರಿಸ್ತೀನಿ ಫಾರ್ ನಡಿ. ಇಲ್ಲಿ ಆಲ್ರೆಡಿ ನಾವು ಮಮ್ಮಿ ಮಾಡಿಟ್ಟಾರಂತ. ಇನ್ನು ಓಕೆ ಮಾಲ್ದಿ ಮಾಡಿಟ್ಟಾರ ನೋಡ್ರಿ ನಾವು ಮಮ್ಮಿ ಆಲ್ರೆಡಿ. ಕಸಿ ಸೋಪ್ ಹಾಕ್ಬೇಕಬಿಟ್ಟ. ಈಗ ಪಪ್ಪ ತಂದಾರ. ಈಗ ಎಲ್ಲಷ್ಟು ಹಾಕಿನ ಪುಟಾಣಿ ಕಸ್ಕಸಿ ಸೋಪ್ ಹಾಕಿದ್ರ ಮುಗೀತಲ್ಲ. 2 kg ಮ್ಯಾಲಿಷ್ಟು. ಮಮ್ಮಿ ಬರತನ ಮಾಲ್ದಿ ಅದು ಮಾಡಿಟ್ಟಾರ. ಸ್ವಲ್ಪ ಲೇಟ್ ಆಗ್ತದಲ್ಲ, ಅದಕ್ಕಂತ ಒಂದು ಐಟಮ್ ಆಲ್ರೆಡಿ ಮಾಡಿಟ್ಟಾರ ಅವರು. ಈಗ ಅದ್ರ ಮೇಲೆ ಏನೋ ಕಸ್ಕಸಿ ಮತ್ತು ಪುಟಾಣಿ ಅದು ಮಿಕ್ಸಿ ಮಾಡಿ ಹಾಕ್ತಾರಂತ. ನೆಕ್ಸ್ಟ್ ಈಗ ಉಳ್ದಿದ್ದು ರೈಸ್ ಮತ್ತು ಮಟನ್ ಒಂದು ಮಾಡೋದೇನೋ ಅಲ್ಲಮ್ಮ. ಈಗ ಅದೊಂದು ಮಾಡ್ತಾರೆ. ಏನು ಕೊಬ್ಬರಿ ಹಾಕೊಂಡೇನಮ್ಮ ಉಳಿದಿದ್ದು? ಕೊಬ್ಬರಿ ಮತ್ತು ಟಮಾಟ ಹಾಕ್ಕೊಂಡಾರ. ಸೊ ಬಂದು ಮಕ್ಕೊಂಡಿದ್ದೆಲ್ಲ ನಾ ಮುಖದ ಏನೇನೋ ತೊಗೊಂಡಿಲ್ಲ ನೋಡಿ. ಫುಲ್ ಆಯ್ಲಿ ಕಾಣತ್ತದ. ಹಾಗೆ ಫುಲ್ ಇವಾಗ ಎದ್ದೀನಲ್ಲ, ಸೊ ಸ್ವಲ್ಪ ಡಲ್ ಕಾಣತ್ತದ ಫೇಸ. ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ. ಸೊ ಫ್ರೆಶ್ ಅಪ್ ಆಗಿ ಬಂದೆ ನೋಡ್ರಿ ನಾ ಫೈನಲಿ. ಈಗ ಫುಲ್ ಸ್ವಲ್ಪ ಫ್ರೆಶ್ ಮತ್ತು ಆ್ಯಕ್ಟಿವ್ ಅನ್ಸತ್ತೀನಿ. ಸೊ ಬರ್ರಿ ನಾವು ಮಮ್ಮಿಗೆ ಏನು ಮಾಡತ್ತಾರಂತ ನೋಡಮ್ಮ. ಇದು ಟಮಾಟೊ ಇದು ಕಟ್ ಮಾಡತ್ತೀವಿ ಮಮ್ಮಿ. ಮಟನ್ ಸಲಕೇನು? ಅದು ಮಸಾಲ ಸಲಕ, ಇದು ಮಟನ್ದಾಗ ಗ್ರೇವಿದ ಹಾಕ್ಲಕ್ಕ. ಸೊ ಇವಾಗಿಲ್ಲ ಮಮ್ಮಿ ಮಟನ್ ರೆಸಿಪಿ ಮಾಡತ್ತಾರಂತ. ಸೊ ಎಷ್ಟು kg ತರಿಸಿದಮ್ಮ ಮಟನ್? 2.5 kg. ಈಗ ಮಮ್ಮಿ 2.5 kg ಮಟನ್ ಮಾಡತ್ತಾರ. ಸೊ ಬರೀ ಹೆಂಗೆ ಮಾಡ್ತಾರಂತ ನೋಡಮ್ಮ. ಸೊ ಎಲ್ಲ ಫಂಕ್ಷನ್ಸ್ ಅಲ್ಲಿ ಏನೇ ಫಂಕ್ಷನ್ ಇರಲಿ, ಪೂಜೆ ಇರಲಿ, ನಾವು ಮಮ್ಮಿನೇ ಎಲ್ಲ ಮಾಡ್ತಾರೆ ನೋಡ್ರಿ. ಯಾರು ಹೆಲ್ಪ್ ಮಾಡಲ್ಲ. ಏನು ಭೀ ಹೆಲ್ಪ್ ನಮ್ಮ ಮಮ್ಮಿ ಯಾರು ಭೀ ಹೆಲ್ಪ್ ತೊಗೊಂಬಲ್ಲ, ಅವರೇ ಮಾಡ್ತಾರೆ. ಅದು ಎಷ್ಟು kg ಆಗಿರಲಿ ಅವ್ರು ಫುಲ್ ಪರ್ಫೆಕ್ಟಾಗಿ ಮಾಡ್ತಾರೆ ಅವ್ರು. ಏನದ ಇದ್ರಾಗ? ಮಟನ್. ಓಕೆ. ಸೊ ಇಲ್ಲಿ ಮಟನ್ ಅದ. ಪಪ್ಪ ತೊಗೊಂಡು ಬಂದಾರೇನು? ನಾನೇ ಹೋಗಿದ್ದೆ, ಪಪ್ಪನ. ಸೊ ಚಲೋ ತರಬೇಕಲ್ಲ. ಬುಟ್ಟಿ ತಗೊಂಬ. 6 ಬುಟ್ಟಿ ಅವಲ್ಲ ಮನೆಗೇನು ಕಮ್ಮಿ ಬಿದ್ದಾವ.
ಸೊ ಇದು ಬೊಗಣಿದಾಗ ಹಾಕೊಲತ್ತಾರ ಮಮ್ಮಿ, ತೊಳಿಬೇಕಲ್ಲ ಅದು, ಅದಕ್ಕಂತ ಇಲ್ಲಿ ಬೊಗಣ್ಯಾಗ ತೊಗೊಂಡಾರ ನೋಡ್ರಿ. ಎಷ್ಟು ಮಟನ್? 800 ರೂಪಾಯಿ ಕೆಜಿ. 2 ಕೆಜಿ ನೋಡಿ ಎಷ್ಟಾಯ್ತು? 800 ರೂಪಾಯಿ ಕೆಜಿ ಅಂತಂದ್ರೆ 2 ಕೆಜಿಗೆ 1600. ಈಗ ಮ್ಯಾಗಿಂದ 400, 16, 17, 18, 19, 20, 2000. ಸೊ ಎಲ್ಲ ಮಮ್ಮಿ ನೀರು ಹಾಕೊಂಡು ಎಲ್ಲದು ಮಟನ್ ಎಲ್ಲ ಚಲೋ ಕ್ಲೀನಾಗಿ ವಾಶ್ ಮಾಡ್ತಾರೆ ಈಗ. ಎಷ್ಟು ದೊಡ್ಡದು ಇದು ಎಷ್ಟು ಲೀಟ್ರ್? 10 ಲೀಟ್ರ್ ನೋಡ್ಬಿಟ್ಟ. 10 ಲೀಟ್ರ್ ಇದರಲ್ಲೇ ಮಟನ್ ಮಾಡೋದು. ಬೊಗಣೆ ಮತ್ತೆ ಹೌದು, ಬೇಡ ಬೊಗಣೆ. ಇಲ್ಲಿ ನೋಡ್ರಿ ನಮ್ಮ ಮಮ್ಮಿ ಈಗ ಚಲೋ ಹೊತ್ತಿನಾಗ ಇದು ಮಟನ್ ತೊಳೆದು ಕ್ಲೀನ್ ಮಾಡಿ ಇಟ್ಟಾರ. ಇಲ್ಲಿ ಕುಕ್ಕರ್ ಹಚ್ಚಾರ. ಸೊ ಅದಕ್ಕೆಲ್ಲ ಏನೇನು ಬೇಕು, ಟಮಾಟ ಮತ್ತು ಉಳ್ಳಾಗಡ್ಡಿ ಅದೆಲ್ಲ ಕಟ್ ಮಾಡ್ಕೊಂಡಾರ. ಕರ ಕುಡಿಸ್ಕೊಂಬಂದಿ ಬಿಟ್ಟ ಎಲ್ಲ ಫ್ರೆಶ್ ಹೊಸದೇ ಎಲ್ಲ. ಇದಕ್ಕೆಲ್ಲ ಪೂಜಾನ ಹೊರಗ್ಲಿಂತೆ ಫ್ರೆಶ್ ತೊಗೊಂಡ್ಕೇಸೆ ಮಾಡ್ತೀವಿ ನೋಡ್ರಿ. ಎಣ್ಣೆ ಪ್ಯಾಕೆಟ್ ತಂದ್ರೂ ನಾವು ಯೂಸ್ ಮಾಡಿಲ್ಪ, ಈಗ ಹೊಸವೇ ತಂದೆ ಎಲ್ಲಾನು. ಸೊ ಏನೇನದಲ್ಲ ಎಲ್ಲ ಹೊಸದ ದುಕಾನಿಂದ ಖರೀದಿ ಮಾಡ್ಕೇಸಿಂದೆ ಬಳಸ್ತೀವಿ. ಸೊ ಇದ್ದಿದ್ರಿಂದ ಯೂಸ್ ಮಾಡಿದ್ದೆ ಬಳಸಲ್ಲ. ಅದಕ್ಕೆ ಯಾವುದೇ ಪೂಜಾ ಇರಲಿ ನಮ್ಮ ಮನೆಗೆ ನಾವು ಒಟ್ಟು ಯೂಸ್ ಮಾಡಿದ್ದು ಒಟ್ಟದು ಪೂಜಾಕ್ಕೆ ತೊಗೊಂಬಲ್ಲ ನಾವು. ಸೊ ಇಲ್ಲಿ ನಮ್ಮಿ ಖಾರ ಹಾಕೊಂಡಾರ ಇಲ್ಲಿ. ಸೊ ಸ್ವಲ್ಪ ಜಾಸ್ತಿ ಖಾರ ಹಾಕೊಂಡ್ರೆ ಟೇಸ್ಟ್ ಬರ್ತದ. ಇಲ್ಲಿ ನೆಕ್ಸ್ಟ್ ಉಪ್ಪು ಹಾಕ್ಲತ್ತಾರ. ಉಪ್ಪಿನ ಪ್ಯಾಕೆಟ್ ಹೊಡೆದೀವಿ. ಉಪ್ಪಿನ ಪ್ಯಾಕೆಟ್ ಸಾಕ್ಬಿಡು. ಸೊ ಇಲ್ಲಿ ನೆಕ್ಸ್ಟ್ ಅರ್ಶಿಣ ಹಾಕ್ಲತ್ತಾರ ಮಮ್ಮಿ. ಸೊ ನೋಡ್ರಿ ಎಷ್ಟು ಸ್ಪೂನ್ ಹಾಕ್ಯಾರ ಮಮ್ಮಿ, ಜಾಸ್ತಿನೇ ಹಾಕ್ಯಾರ ಅರ್ಶಿಣ. ಅರ್ಶಿಣಿಂದಿಲ್ಲ ಅಡುಗೆ ಯಾವದೇ ಆಗ್ಬಿಟ್ಟ ಚಂದ ಬರ್ತದೆ ಅದಕ್ಕೆ. ಇವಾಗ ಇಲ್ಲ ಮಮ್ಮಿ ಅದ್ರಕ್ ಲಸೂನ್ ಹಾಕ್ಯಾರ ನೋಡ್ರಿ ಫಸ್ಟ್. ಸೊ ಜಾಸ್ತಿನೇ ಹಾಕ್ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ. ಯಾಕಂದ್ರೆ ಭಾಳ ಇದು 2.5 kg ಇರೋದಲ್ಲ, ಅದಕ್ಕೆ ನೋಡಿ ಹಾಕಬೇಕು. ಸೊ ಇಷ್ಟು ಹಾಕಿರಿ. ಇಲ್ಲಿ ಕೊತ್ತಂಬರಿ ಹಾಕ್ಲತ್ತಾರ. ಇವಾಗ ಇಷ್ಟ ಕೊತ್ತಂಬರಿ, ಅದ್ರ ಜೊತೆಗೆ ಪುದೀನ ಭೀ ಹಾಕೊಂಡಾರ. ಸೊ ಅಲ್ಲಿ ಇನ್ನೊಂದು ಸ್ವಲ್ಪ ಪುದೀನ ಹಾಕೊಳತ್ತಾರ. ಸೊ ಕೊತ್ತಂಬರಿ ಪುದೀನ ಅದೆಲ್ಲ ಜಾಸ್ತಿ ಇದ್ದರೆ ಸ್ವಲ್ಪ ಎಲ್ಲ ಅಡುಗೆಗಲ್ಲಿ ಮಸಾಲೆ ಇದು ಟೇಸ್ಟ್ ಕೊಡ್ತದೆ. ಇಲ್ಲಿ ಉಳ್ಳಾಗಡ್ಡಿ ಹಾಕ್ಲತ್ತಾರ ಇವಾಗ ನೆಕ್ಸ್ಟ್. ಸೊ ಸ್ವಲ್ಪ ಹಾಕೊಂಡಾರ. ಎಷ್ಟು ಉಳ್ಳಾಗಡ್ಡಿ ಅಮ್ಮ ಇದು? ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ಯಾರ. ಎಲ್ಲಿ ಮಸಾಲ ಅವಾಗೆ ರುಬ್ಕೊಂಡಿದ್ರಲ್ಲ ಕೊಬ್ಬರಿ ಟಮಾಟ ಅದೆಲ್ಲ, ಅದ್ರ ಮಸಾಲ ಅದ ಇದು ಎಲ್ಲ ಘಮ ಘಮ ಅಲತ್ತದ. ಟಮಾಟ ಅವಾಗೆ ಕಟ್ ಮಾಡ್ಕೊಂಡಿರಲ್ಲ ನಮ್ಮಮ್ಮಿ, ಅದು ಟಮಾಟ ಇಲ್ಲಿ ಮಟನ್ದಾಗ ಹಾಕ್ಯಾರ ನೋಡ್ರಿ ಎಲ್ಲ. ಇದು ಚಲೋ ಕೆಂಪು ಆಗಬೇಕು, ಬ್ರೌನ್ ಆದ್ಮೇಲೂ ಅದೆಲ್ಲ ಹಾಕ್ತಾರೆ. ಏನು ಹ್ಞೂ ದೊಡ್ಡ ದೊಡ್ಡ ಅವೆಲ್ಲ ಚಮಚಗಳು. ಹಾಂ ನೋಡ್ರಿ ಅದಿಷ್ಟು ಪೂರ್ತಿ ಎಲ್ಲ ಹಾಕಿದ್ರು. ಸೊ ಎಲ್ಲ ಮಿಕ್ಸ್ ಮಾಡ್ತಾರೆ ಇವಾಗೆಲ್ಲ ಚಂದನೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಅದು ಖಾರ ಉಪ್ಪು ಅರಿಶಿಣ ಅದೆಲ್ಲ ಅದಲ್ಲ, ಅದು ಹಚ್ಕೋಬೇಕಲ್ಲ, ಅದಕ್ಕೆ ಬೇಕಲ್ಲ ಅದಕ್ಕೆಲ್ಲ. ಚಾಯ್ ಮಾಡ್ಕೊಂಡೆ ನನ್ನ ತಂಗಿ ಚಾಯ್ ಬೇಕಂತ. ಚಾಯ್ ಏಯಪ್ಪ ಇದು ಏಟ್ರೆ ದೊಡ್ಡದಲ್ಲ ಮಮ್ಮಿ. ತಗೊಂಡಿದ್ದೆ. ಸೊ ಇಲ್ಲಿ ಭೀ ನೋಡ್ರಿ ಇದು ಕೊಯ್ದು ತೊಗೊಂಡಿವ್ರು ಪಪ್ಪ ತಂದರೆ. ಇದು ಇಲ್ಲಿ ನೀರು ಭೀ ಇದು ಟಾಕಿ ಇದು ಯೂಸ್ ಮಾಡತ್ತಿಲ್ಲ, ಇದು ಬಾಟಲ್ದಿಂದ ಯೂಸ್ ಮಾಡತ್ತೀವಿ. ಇವಾಗ ಇಲ್ಲಿ ಮಮ್ಮಿ ನೀರು ಹಾಕ್ತಾರ. ಅವೆಲ್ಲ ಚಮಚಗಳು ಅವೆಲ್ಲ ಮ್ಯಾಲೆ ಹಿಂಗೆ ಇಟ್ಟು ಬಿಡ್ತೀವಿ ನೋಡ್ರಿ. ಅದಕ್ಕೆ ದಿನಾರೇ ಯೂಸ್ ಆಗಲ್ಲ, ಇಂಥ ಟೈಮಿಗೆ ಯೂಸ್ ಆಗ್ತಾವಲ್ಲ, ಅದಕ್ಕೆ ಅಲ್ಲಿ ಮ್ಯಾಲೆ ಇಟ್ಟು ಬಿಡ್ತೀವಿ. ಇಲ್ಲೊಂದು ನನ್ನ ತಂಗಿನ ಕೈಯ ಒಂದು ಅದ ಈಗ ತೆಗೆದಕ್ಕೆ ಸಿಂಗ್ ಕೊಟ್ಟಾರ. ಈಗ ಇಂಥದ್ದೊಂದು ಮತ್ತು ಅಲ್ಲಿ ಸ್ಟೀಲಿಂಗ್ ಗುಮ್ಮನ್ ತಗೊಂಡಿ ನೋಡ
ಜರ್ಮನ್ದದ ಹಾಂ. ಈಗ ಇದು ನೆಕ್ಸ್ಟ್ ಮಸಾಲ ಹಾಕ್ಲತ್ತಾರ ಇಲ್ಲಿ. ಸೊ ಅದಿಷ್ಟು ಮಸಾಲ ಹಾಕೋಬೇಕದು. ಇಷ್ಟೆಲ್ಲ ರುಬ್ಬೇರಲ್ಲ, ಅದೆಷ್ಟೆಲ್ಲ ಮಿಕ್ಸಿ ಮಾಡ್ಕೊಂಡಿವಿ ಅದಿಷ್ಟು ಹಾಕಬೇಕು. ಎಲ್ಲ ಒಮ್ಮೆ ಆಯ್ತು. ಈಗ ಕುಕ್ಕರ್ ಡಕ್ಕನ್ ಹಚ್ಚಾರ. ಸೊ ಇದು ಸ್ವಲ್ಪ ಟೈಟ್ ಕೂಡಿಸ್ಬೇಕು. ಸೊ ಇಲ್ಲಿ ಕುಕ್ಕರ್ ಸೀಟಿ ಆಲತ್ತವ. ಇಲ್ಲ ಮಮ್ಮಿ ಈಗ ಅಕ್ಕಿ ಅದು ಕೇರ್ಕೊಂಡು ಬಂದಾರ, ಕ್ಲೀನ್ ಮಾಡ್ಯಾರ. ಈಗ ಇದು ನೀರು ಹಾಕಿಸಿ ನೆನೆ ಇಡ್ತಾರೆ ಈಗ ಅಕ್ಕಿ. ಸೊ ಇಲ್ಲಿ ಈಗ ಇದು ಬೊಗಣಿ, ದೊಡ್ಡ ಬೊಗಣಿ ಇಟ್ಟಾರ ನಮ್ಮ ಮಮ್ಮಿ. ಇದು ಅನ್ನ ಸಲಕ್ಕೆ, ಅನ್ನ ಇದು ಬಗಾರ ಹಾಕ್ಲಕ್ಕಂತ. ಸೊ ಬಗಾರನ ಮಾಡತ್ತಾರ. ಸೊ ಅಟ್ಟತನ ಇದು ಮಾಡತನ ನೀರದ ಹಾಕ್ಕೊಂಡು ಎಲ್ಲ ಬಗಾರ ಹಾಕತನ ಅದು ಅಕ್ಕಿ ಭೀ ನೆನೀತದಲ್ಲ. ಸೊ ಅದಕ್ಕೆ ನಮ್ಮ ತಂಗಿ ಇಲ್ಲಿ ನೀರು ಹಾಕಿ ಅದು ಚಲೋ ತೊಳೆದಿರತ್ತಾಳ. ಇಲ್ಲಿ ಎಣ್ಣೆ ಕಾಯ್ತದ. ಈಗ ನಮ್ಮ ಮಮ್ಮಿ ಇಲ್ಲಿ ಇದಿಷ್ಟೆಲ್ಲ ಉಳ್ಳಾಗಡ್ಡಿ ಏನು ಕಟ್ ಮಾಡ್ಯಾರಲ್ಲ ಅದು ಹಾಕ್ತಾರೆ ಈಗ. ಅದು ಆ್ಯಕ್ಚುಲಿ ಎಣ್ಣೆ ಚಲೋ ಎಣ್ಣೆ ಕಾಯ್ಬೇಕು ನೋಡ್ರಿ. ಎಣ್ಣೆ ಕಾದಾದ್ಮೇಲೆ ಹಾಕ್ಬೇಕು. ವಾ ನೋಡ್ರಿ ಮಸ್ತ್ ಕಾಯ್ದು ಎಣ್ಣೆ. ಇಲ್ಲ ಅದ್ರಕ್ ಲಸನ್ ಪೇಸ್ಟ್ ಹಾಕೊಳತ್ತಾರ. ಸೊ ಇಷ್ಟು ಹಾಕೊಂಡಾರ ನೋಡ್ರಿ ಅದ್ರಕ್ ಲಸನ್ ಪೇಸ್ಟ್. ಸೊ ಮತ್ತು ಅದು ಇಷ್ಟು ಮತ್ತು ಚಮಚಲಿಂತ ಈ ಥರ ಹಿಂಗೆ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಇದು ಏನಂತಾರ ಚಮಚಲಿಂತ ಸ್ವಲ್ಪ ತಿರುತ್ತೀನಿ. ಅಲ್ಲಿ ನಾವು ಒಮ್ಮೆ ಸ್ವಲ್ಪ ಏನೇನೋ ಕಟ್ ಮಾಡತ್ತಾರ, ಮತ್ತಿಲ್ಲ ಹೊತ್ತು ತಗೋಲ್ಲ. ಸೊ ಅದಕ್ಕಂತ ಫ್ರೈ ಮಾಡ್ಲತ್ತ ಚಮಚಲಿ. ಈಗ ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತಮ್ಮ ಪುದೀನ ಬೇಕಿದೆ ನಿಲ್ಲ. ಪುದೀನ ಮೇನ್ ಬಗಾರನ ಕರೆ ಭೀ ಪುದೀನ ಇದ್ರೆ ಟೇಸ್ಟ್ ಅಲ್ಲಮ್ಮ. ಅದು ಫ್ಲೇವರ್ ಕೊಡ್ತು, ಪುದೀನ ಫ್ಲೇವರ್. ಇಲ್ಲಿಗಿದು ಒಂದು ಬೊಗಣಿ ನೀರು ತೊಗೊಂಡಾರ. ಇದು ಹಾಕ್ಲತ್ತಾರ ಒಟ್ಟು ಬಗಾರ. ಸೊ ಮೇಲೆ ಇನ್ನೊಂದಿಷ್ಟು ತೊಗೊಂಡಾರ ನೀರು, ಇನ್ನೊಂದು ಸ್ವಲ್ಪ ಹಾಕ್ಯಾರ. ಈಗ ಮೌಕ್ ತೊಗೊಂಡು ಇಲ್ಲಿ ಉಪ್ಪು ಹಾಕ್ತಾರೆ. ಈಗ 1 ಕಿಲೋ 2 ಕಿಲೋ. ಸೊ ಇಷ್ಟು ಉಪ್ಪು ಹಾಕ್ಬೇಕು ನೋಡ್ರಿ. ಅದು ಅಕ್ಕಿ ಎಷ್ಟು ಕೆ ಜಿ ತೊಗೊಂಡಿರಿ ಮಮ್ಮಿಗೆ? 2.5 kg. 2.5 kg ತೊಗೊಂಡಿ. ಸಲ್ಲ ಇದು ಢಕ್ಕನ್ ಮುಚ್ಚಿಡ್ತಾರೆ ಈಗ. ಅದು ಕುದಿಬೇಕಲ್ಲ ಚಲೋ, ಅದಕ್ಕಂತ ಢಕ್ಕನ್ ಮುಚ್ಚಿಟ್ಟಾರೆ. ಈಗ ಕುದಿಲಾಕ ಈಗ ಅದು ಫಾಸ್ಟ್ ಮೂಡ್ದಾಗೆ ಇಟ್ಟಿವಿ ಗ್ಯಾಸ್. ಇದು ನೀರು ಹಾಕಿ ಇದು ಕುದಿಲಾತದ ನೋಡ್ರಿ ಸ್ವಲ್ಪ. ಡಕ್ಕನ್ ಅದಕ್ಕೆ ಸ್ವಲ್ಪ ಕುಲ್ಲ ಮಾಡಿ ಇಟ್ಟಿವಿ. ಈಗ ಇಲ್ಲಿ ನಮ್ಮ ಮಮ್ಮಿ ಇದು ಅಕ್ಕಿ ಹಾಕ್ಲತ್ತಾರ ನೋಡ್ರಿ. ತೊಳ್ಕೊಂಡಾರ ಈಗ ಅದೆಲ್ಲ ಅಕ್ಕಿ. ಇಲ್ಲಿ ನಮ್ಮ ಮಮ್ಮಿ ಇದು ಕುಕ್ಕರ್ ಹಬ ಬಿಚ್ಚಾರ ನೋಡ್ರಿ. ಇದು ವಾ ಮಟನ್ ಅಮ್ಮ. ಈಗ ಇದು ನಮ್ಮ ಮಮ್ಮಿ ಅದ್ರಾಗ ಟ್ರಾನ್ಸ್ಫರ್ ಮಾಡತ್ತಾರ ಹಳ್ಳು ಹಾಕೋಣ. ಸರಿ ಸುಂದ್ರು ಜರ. ಇವಾಗ ಇದು ಬೊಗಣಿಯಲ್ಲಿ ಇದು ಇಟ್ಟಾರಲ್ಲ ನಮ್ಮ ಮಮ್ಮಿ ಅಕ್ಕಿನ, ಅದಕ್ಕೆ ಈಗ ಈ ಕಡೆ ಗ್ಯಾಸ್ ಮೇಲೆ ಇಡ್ಲತ್ತಾರದು ಕುದಿಸ್ಲಾಕ. ಸೊ ದೊಡ್ಡದ್ರಾಗ ಇದ್ರೆ ಸ್ವಲ್ಪ ಚಲೋ ಕುದಿತವಂತ. ಇಲ್ಲಿ ನಮ್ಮ ತಂಗಿ ಸ್ವಲ್ಪ ಚಹಾ ಇಟ್ಟಾಳ. ಸ್ವಲ್ಪ ಚಹಾ ಕುಡಿದ್ರೆ ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗ್ತದ. ಅಲ್ದೆ ಹಿಟ್ಟು ತೊಗೊಂಡಾರ ನಮ್ಮ ಮಮ್ಮಿ. ಈಗ ಅದು ಹಿಟ್ಟು ನಾದ್ಲತ್ತಾರ. ಅದೇನೋ ದೀಪ ಮಾಡ್ತಾರಂತ ಅದ್ರಲಿಂತ. ದೀಪ ಮಾಡಿಲ್ಲ ಬಿಟ್ಟ ಹಂಚಿನಾಗ ಸುಡ್ಬೇಕು ಬಿಟ್ಟ. ದೀಪ ಹಚ್ಚಿಗೆ ಇಡ್ಬೇಕು. ಅವು ಬೆಳ್ಳಿ ಇದು ತೆಗಿಬೇಕು ನಂಗೆ. ದೀಪಗಳು ಹಾಕಿ ಸಟ್ ಅದ್ರಾಗಿನ 2 ಆಯ್ತು. ಅವು ಏನೋ ಸೆಮೆ ಅವಲ್ಲ ಬೆಳ್ಳಿ, ಅವು ತೊಗೊಂಡ್ಕಿಸ ಹಚ್ಚಿ ನೆಡ್ಬಾರ್ಕ ಇಡ್ಬೇಕು ನೋಡ್ಬಿಟ್ಟವು. ತೆಗ್ದು ಇಡ್ರಿ ಈಗ ನೆನಪಾಗಿ. ಹಾಂ. ಸೊ ಈ ಥರ ಮನೆಗೆಲ್ಲ ಪೂಜಾ ಅದು ಇದು ಮಾಡಿದ್ರೆ ಸ್ವಲ್ಪ ಚಲೋ ಭೀ ಅನ್ನಿಸ್ತದ. ಮನ್ಸಿಗೆ ಶಾಂತಿ ನೆಮ್ಮದಿ ಭೀ ಅನ್ನಿಸ್ತದ. ಚಲೋ ಅನ್ನಿಸ್ತದ ಏನೋ ಒಂದು.
ಈ ಥರ ಹಿಂಗೆ ದೀಪ ಮಾಡತ್ತಾರ ಅದಕ್ಕೆ ರೌಂಡ್. ಸೊ ಇದು ಯಾರು ಇದು ವಿಡಿಯೋ ಯಾರ್ಯಾರು ನೋಡ್ಲತ್ತೀರಿ ನಿಮ್ಮ ಮನೆಗೆ ಭೀ ಮಾಡತ್ತೀರಿ ಅಂತಂದ್ರೆ ಕಮೆಂಟ್ ಮಾಡಿರಿ, ನೀವು ಹೆಂಗೆ ಮಾಡ್ತೀರಿ. ಹಾಂ, ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿರಿ, ಹಾಗೆ ಸಪೋರ್ಟ್ ಭೀ ಮಾಡಿರಿ. ಸೊ ಈಗ ಇದೇ ರೀತಿ ಸೇಮ್ ಇಂಥದ್ದೆಲ್ಲ ಈಗ ಇದಿಷ್ಟು ಎಲ್ಲ 5 ಮಾಡ್ಕೊತಾರೆ. 5 ದೀಪ ಅಲ್ಲಮ್ಮ? ಹ್ಞೂ, 5 ಬೆಳ್ಳಿ ಎರಡು, ಬೆಳ್ಳಿ 4 ದೀಪ, ಈ ಒಂದು 5, ಟೋಟಲ್ ಎಷ್ಟದು? 9. ಇವೆಲ್ಲ ತುಪ್ಪದಾಗ ಹಚ್ಬೇಕು ಬಿಟ್ಟ ಇವು. ಅಂದ್ರೆ ಈಗ ಅದು ತುಪ್ಪ ಹಾಕ್ತಾರಲ್ಲ, ಈಗ ಅದು ತುಪ್ಪ ಹಾಕಿ ಇದು ಮಾಡಬೇಕು. ಅವಾಗವ ಹಿಂಗೆ ಕೈ ಆಡ್ಸ್ಕೊತಾನೆ ಇರ್ಬೇಕು ಚಮಚಲಿಂದ, ಇಲ್ಲಾಂದ್ರೆ ಮತ್ತೆ ಅದಕ್ಕಂದ್ರೆ ದೊಡ್ಡ ಗ್ಯಾಸ್ ಮೇಲೆ ಸ್ವಲ್ಪ ಕೆಳಗೆ ಮತ್ತು ಇದು ಭೀ ಹೊತ್ಬೋದು. ಅದಕ್ಕಂತ ಗ್ಯಾಸ್ ಸ್ಲೋ ಇಟ್ಗೆಸಿಂದ ಈ ಥರ ಹಿಂಗೆಲ್ಲ ಚಮಚಲಿಂದ ತಿರುಕೋಬೇಕು. ಸ್ಲೋ ಮಾಡಿ ನೋಡಮ್ಮ, ಇನ್ನೂ ಸ್ಲೋ ಮಾಡಲಿ. ಅಯ್ಯಪ್ಪ ನಂಗೆ ಇದು ಗ್ಯಾಸ್ ಗೊತ್ತೇ ಆಗಲ್ಲವ, ಮತ್ತು ಬಂದ ಹಂಗದ. ಇಲ್ಲಿ ಮಟನ್ ಕುದ ನೋಡಂಬರ್ರಿ. ಆಲ್ರೆಡಿ ಕುದಿಲತ್ತದ ಮಸ್ತ್ ಚಲೋನೇ. ಕುದ್ದಿರ್ಬೇಕಲ್ಲ ಕುದ್ದು ಗ್ರೇವಿ. ಈಗ ಇದು ನಮ್ಮ ಮಮ್ಮಿ 5 ದೀಪ ಏನು ಮಾಡಿಟ್ಟಾರಲ್ಲ, ಇದೇನು ಮಾಡಬೇಕು, ಈಗ ಇದು ಸ್ವಲ್ಪ ಹಂಚದಾಗ ಇಲ್ಲಿಟ್ಟ ಸುಡ್ಬೇಕಂತ. ಈಗ ಅದು ಮಾಡಮ್, ಸ್ವಲ್ಪ ಹಂಚ್ ಕಾಯ್ಬೇಕಲ್ಲ. ಎರಡು ನಿಮಿಷದಾಗ ಗ್ಯಾಸ್ ಬಿ ಬಂದ್ ಮಾಡ್ತೀವಿ. ಈಗ ಒಂದು ಸ್ವಲ್ಪ ಇದು ಕೊತ್ತಂಬರಿ ಕಟ್ ಮಾಡ್ಕಿಸ ಕಟ್ ಮಾಡೀನಿ ಆಲ್ರೆಡಿ, ಈಗ ಮ್ಯಾಲೆ ಉದುರ್ಸ್ಲತ್ತೀನಿ. ಇದು ಸ್ವಲ್ಪ ಚಲೋ ಕಾಣ್ತದೆ, ಹಾಗೆ ಟೇಸ್ಟ್ ಭೀ ಕೊಡ್ತದೆ. ನಿಮ್ಗೆ ಗೊತ್ತಿದ್ದಿರ್ಬೇಕು, ಕೊತ್ತಂಬರಿಲಿಂತ ಅಡುಗೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಕೊಡ್ತದ. ಇಲ್ಲ ತಂಗಿ ವಿಡಿಯೋ ಮಾಡ್ಲತ್ತಾಳ, ಕಾಮಿಡಿ ಪೀಸ್. ನಮ್ಮ ಮಮ್ಮಿ ಬ್ಯೂಟಿಫುಲ್ ಲೇಡಿ ಸೀರೆ ಹಾಕೊಂಡು ಬಂದ್ರ ನೋಡ್ರಿ ನಮ್ಮ ಮಮ್ಮಿ. ಇದು ತೆಗ್ದಿಟ್ಟಿದ್ದಲ್ಲ ಮನಿ ಬೆಡ್ ಮೇಲೆ, ಅದೇಂದ ನಮ್ಮಮ್ಮ ಸೀರೆ ತೆಗ್ದಿಟ್ಟಲ್ಲಪ್ಪ. ಸೊ ಆಯ್ತು, ಎಲ್ಲ ರೆಡಿ ಆಯಿತು. ಏನೇನಾಯ್ತು? ಮಟನ್, ಮಾಲ್ದಿ, ಬಗಾರನ್ನ ಎಲ್ಲ ಇಟ್ಬಿಟ್ಟು ಮಂಜೂರಿ ಕಟ್ಟಬೇಕು. ಇದು ದಾರ ಇಲ್ರಿ. ಈಗ ಇವೆಲ್ಲ ಬೊಗಣಿಗೆ ಎಷ್ಟೆಲ್ಲ ಅಡುಗೆ ಮಾಡಿವಲ್ಲ ಅದೆಲ್ಲ ಬೊಗಣಿಗೆ ಕಟ್ಟಬೇಕು ಅದು ದಾರ. ನಮ್ಮ ಮಮ್ಮಿಂದ ಇದು ಬ್ಯಾಗ್ ನೋಡ್ರಿ ಎಷ್ಟು ಇಟ್ಟದತ್ತ ಅಮ್ಮ. ಇದು ಸಣ್ಣದ ಬ್ಯಾಗ್ ಎಷ್ಟು ಚಲೋ ಕೊಟ್ಟಾರ ನೋಡ್ರಿ ಅವ್ರು. ಆ್ಯಕ್ಚುಲಿ ಇದು ಬಂಗಾರ ದುಕಾನ್ದದ. ಬಂಗಾರ ದುಕಾನ್ದಾಗ ನಮ್ಮ ಮಮ್ಮಿ ಅವಾಗವಾಗ ಹೋಗ್ತಾರಲ್ಲ ಬಂಗಾರ ಅದು ಇದು ತೊಗೊಳಕಂತ ಬೆಳ್ಳಿ, ಸೊ ಅಲ್ಲಿ ಕೊಟ್ಟಾರ ಇವ್ರು. ಹಾಂ, ಜಾಸ್ತಿ ನಾವು ಇದೇ ಬಂಗಾರ ದುಕಾನ್ಗೆ ಹೋಗ್ತೀವಲ್ಲ, ಸೊ ರೆಗ್ಯುಲರ್ ಕಸ್ಟಮರ್. ಆ್ಯಕ್ಚುಲಿ ಸಣ್ಣ ಪ್ಯಾಕೆಟ್ ಇರ್ತಾವ, ಇಲ್ಲ ಪರ್ಸ್ಗತ್ಲೆ ಇರ್ತದೆ. ಸೊ ಇಲ್ಲಿ ಬೆಳ್ಳಿ ದೀಪ ಅದ. ಸೊ ಇವೆಲ್ಲ ಎಂತೋ ಹಿಂಗೆ ನೋಡ್ರಿ, ಪೂಜಾ ಟೈಮಿಗೆ, ಒಕೇಶನ್, ಫೆಸ್ಟಿವಲ್ ಎಂತೋ ಹಬ್ಬದ ಇದ್ದಾಗ ಅವಾಗ ಅಷ್ಟೇ ನಾವು ತೆಗಿತೀವಿ ಬೆಳ್ಳಿದು. ಇದೊಂದು ಅರ್ಶಿಣ ಕುಂಕುಮಿಂದ ಇದು ಅರ್ಶಿಣ ಕುಂಕುಮ ಹಾಕಿಡ್ತಾರಲ್ಲ, ಗೊತ್ತದಾನೆ ನಿಮಗೆ? ಅದು ಇದು ಕಳಸ ಚಿರಗಿ. ಇದು ಕಳಸ. ಸೊ ಅದ್ರ ಹೂವು ಮತ್ತು ಎಲೆ ಹಾಕಿಡ್ತಾರ. ಇನ್ನೇನೋ ಇಟ್ಟಾರ ಒಳಗೆ, ದೊಡ್ಡದೇ ಕಾಣತ್ತದ ಬ್ಯಾಗ್. ವಾವ್, ಇದು ಚಲೋವಲ್ಲ. ಹಾಂ, ಇದಕ್ಕೆ ತೊಗೊಂಡಿದ್ದಾವಲ್ಲ ಮೊನ್ನೆ ಪೂಜಕ್ಕೆ, ವರಮಹಾಲಕ್ಷ್ಮಿ ಪೂಜಾ ಅವಾಗ ತೊಗೊಂಡಿದ್ದದ ನೋಡ್ರಿ. ಇದು ಹೊಸದು. ಸೊ ಹಚ್ಚಿಟ್ಟಿದ್ದೇನಾ, ಬಟ್ ಅದು ಏನೋ ಆಯಿತು ಪೂರ್ತಿ. ವಾವ್, ನಮ್ಮ ಲಕ್ಷ್ಮಿ ನೋಡ್ರಿ ಎಷ್ಟು ಕ್ಯೂಟ್ ಕಾಣತ್ತಾಳೆ. ಕ್ಯೂಟಿ ಅದ, ಕ್ಯೂಟಿ ಆ್ಯಂಡ್ ಬ್ಯೂಟಿ.
ಸೊ ಅದು ವಿಡಿಯೋ ಶಾರ್ಟ್ಸ ಲಕ್ಷ್ಮೀ ಪೂಜೆನ ಮಾಡಿಬಿಟ್ಟಿದೆ. ಅದಕ್ಕೆ ವ್ಯೂಸ್ ಎಷ್ಟಾಗ್ಯಾವ ಅಂದ್ರೆ 2.9. ಸೊ ಆಲ್ಮೋಸ್ಟ್ 3 ಮಿಲಿಯನ್ ವ್ಯೂಸೇ ಆಗ್ಯಾವ ಅದಕ್ಕೆ. ನಂಗೆ ಲೈಕ್ಸ್ ಭೀ ಭಾಳ ಸಿಕ್ಕಿವು. ನಂಗೆ ಇಷ್ಟು ಖುಷಿ ಇಷ್ಟ ಆಗಿತ್ತು, ಭಾಳ ಅಂದ್ರೆ ಭಾಳ ಖುಷಿ. ಈಗ ಭೀ ಅದೇ ಎಕ್ಸೈಟ್ಮೆಂಟ್ದಾಗೆ ಹೇಳ್ತೀನಿ ನಾ. ಇಲ್ಲಿ ರೋಸ್ ಅವ, ಇಲ್ಲವ ಇವೆಲ್ಲ ಹೂವು ಅವ ನೋಡ್ರಿ, ಶಾವಂತಿ ಹೂವು ಅವ ಇವು ಈ ಕಡೆ. ಸೊ ಇಲ್ಲಿ ಬತ್ತಿ ಅದ, ಮತ್ತೀಗ ಇಲ್ಲಿ ಈ ಥರ ಅದ, ಥರ ಆ ಥರ ಏನಂತಾರಲ್ಲ ಅದು ಅದ. ಆಯ್ತೆಲ್ಲ ರೆಡಿ ಆಯಿತು. ಈಗ ಏನು ಮಾಡೋದು ನೆಕ್ಸ್ಟ್? ಪಪ್ಪ ಇದು ಮಾಡ್ತಾರೆ ಮೇಡಮ್, ನಾ ಇದು ಕಟ್ಟಿಬಿಡ್ತೀನಿ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಪ್ರೊಸೆಸ್ ಏನದ. ಹಾಂ, ಸೊ ಈ ಥರ ಹಿಂಗೆ ಕಟ್ತಾರದು ಮ್ಯಾಲೆ. ಹಾಂ ಬಪ್ಪ ಸಾಕು ಬಿಡ್ರಿ, ಕಟ್ರದು ಮ್ಯಾಲೆ. ಸೊ ಈ ಥರ ಅದು ಹಂಗೆ ಮ್ಯಾಲೆ ಕಟ್ತಾರ. ಅದು ಹಿಂಗೆ ಹೂವು ಅದು ಹಿಂಗೆ ಕೆಳಗೆ ಎಳಿ ಬಿಡ್ತಾರ. ಹಾಂ ಬಪ್ಪ. ಸೊ ಈ ಥರ ಹಿಂಗೆ ನಾವು ಪದ್ಧತಿ ನಮ್ಮ ಕಡೆ ಹಿಂಗೆ ಅದ ನೋಡ್ರಿ ಪದ್ಧತಿ, ನಾವು ಹಿಂಗೆ ಮಾಡ್ತೀವಿ. ಹಾಂ ಹಾಂ, ಮಮ್ಮಿ ಅದು ಜೋಡಿಸ್ತಾಳಂತ. ಈಗ ಅವ್ರು ಓದ್ಲಾಕ ಬರ್ತಾರ, ಅವ್ರಿಗೆ ಒಂದು ಇದು ಏನಾರ ಆಸ ಅಂತೇಳಿ. ಇಲ್ಲಿ ಬೆಡ್ಶೀಟ್ ಆಸಮ್ ಅಂತ ತಗೋ. ಬೆಡ್ಶೀಟ್ ಆಸರಿ ಇಲ್ಲ, ಅವ್ರು ನೋಡ್ಬಿಟ್ಟು ಹೂವು ಮಿಕ್ಸ್ ಇದು ಮಾಡ್ತೇನೆ. ಗುಲಾಬಿ ಹೂವು ಇರುತ್ತೆ. ಸೊ ಅದು ಜಾಸ್ತಿ ಇನ್ನು ಕೆಳಗೆ ತೊಗೋಬೇಕ್ರಿ. ಅದಕ್ಕಂದ್ರೆ ಬುಡಕ್ಕೆ ನಾವು ಅದು ಚರ್ಗಿ ಇಡ್ತೀವಿ. ಅದು ಚರ್ಗಿ ಒಳಗೆ ಹೋಗ್ಬೇಕು ಅದು ಪೂರ್ತಿ. ಅದಕ್ಕಂತ ಇನ್ನೂ ದೊಡ್ಡದು ಅದೊಂದು ಸ್ವಲ್ಪ ಕಟ್ ಮಾಡಿ ಹಚ್ಲತ್ತಾರ ಮಮ್ಮಿ ಈ ಥರ ಹಿಂಗೆ ಜಾಯಿಂಟ್. ಹಾಂ ಈಗ ದೀಪ ಇಡ್ತಾನ. ಹ್ಞೂಪ್ಪ, ಅಂಕಲ್ ಬಂದ್ರೆ ಹಸ್ಬೇಕು ನೆನಪು. ಈಗ ಅದು ದೀಪ ಅದ್ರ ಮೇಲೆ ಇಡ್ತಾರೆ ನೋಡ್ರಿ. ಅದೇನು ಮಾಲ್ದಿ ಹಂಗೇನು ಕಟ್ಟಾರ ನೋಡೋದು, ಅದ್ರ ಮೇಲೆ 5 ದೀಪ ಇಡ್ತಾರೆ ಇವಾಗ. ಈಗ ಇವಾಗಿಲ್ಲಿ 5 ದೀಪ ಇಟ್ಟಾರ ನೋಡ್ರಿ. ಈಗ ಎಲ್ಲ ಬತ್ತಿ ಅದೆಲ್ಲ ಇದು ಮಾಡಿಟ್ಟಾರ. 2 ಜೋಡಿಸಿಟ್ಟಾರ ಬತ್ತಿ. ಆ್ಯಕ್ಚುಲಿ 2 ಜೋಡಿಸ್ಬೇಕಲ್ಲ, ಒಂದೊಂದು ಇಡಬಾರ್ದು. ಸೊ ಇಲ್ಲಿ ಹೂವು ಅದೆಲ್ಲ ಇದು ಮಾಡಿ ಇಡ್ಲತ್ತೀನಿ. ರೋಸ್ ಮತ್ತು ಇವೆಲ್ಲ ಹೂವುಗಳೆಲ್ಲ ಹರಿದು ಇಡ್ಲತ್ತೀನಿ. ಸೊ ಅಲ್ಲೇ ಹಾಕಬೇಕಲ್ಲ, ಅದು ಪ್ಲೇಟ್ ಮೇಲೆ ಅದು ಹೊಗಣಿ ಮತ್ತು ಅಲ್ಲೇನೋ ಅದು ನಮ್ಮಿ ದೀಪ ಅದು ಇಟ್ಟಾರಲ್ಲ ಅಲ್ಲೆಲ್ಲ ಹಾಕಬೇಕು. ಸೊ ಇವೆಲ್ಲ ಹೂವದ ಹಾಕ್ತಿರು ಚಲೋ ಸ್ಮೆಲ್ ಅನ್ನಿಸ್ತದೆ, ಘಮ ಘಮ ಎಲ್ಲ ಚಲೋ ಅನಿಸ್ತದೆ. ಸ್ಮೆಲ್ ಭೀ ಬರ್ತದೆ. ವಾವ್, ಇದು ರೋಸ್ ನೋಡಿ ಎಷ್ಟು ಹಾಂ, ಪಾತೆ ಕೊಡಿಸಲಕ್ಕಂತ ಅದೇ ಬೊಂದನೆ ಕೊಡ್ತಾರಲ್ಲ. ಈಗ ಅವೆಲ್ಲ ಹೂವು ಅದೆಲ್ಲ ನಮ್ಮ ಮಮ್ಮಿ ಅಲ್ಲಿ ಹಾಕ್ಲತ್ತಾರ. ಸೊ ನನಗೆ ಇದೊಂದು ಸಣ್ಣಗೆ ಸಿಕ್ಕುತ್ತೆ ರೋಸ್, ಎಷ್ಟು ಕ್ಯೂಟ್ ಅದ ನೋಡ್ರಿ. ಅದು ಲೋಟಸ್ ಗತ್ಲೇನೆ ಅದ, ಅದಕ್ಕೆ ನಡು ಇಟ್ಟಾರೆ. ಎಷ್ಟು ಚಲೋ ಕಾಣತ್ತ. ಯಾಕಮ್ಮ ತಗೋ ಇನ್ನು ಅದೇ ಆಕೆ ತಂಗಿದ ಮಾಡ್ಬಿಟ್ಟ, ಅದು ಪೇಪರ್ ಹಾಸ್ಕಿಸಿ. ಆ ಥರ ಇಲ್ಲಿ ಪೇಪರ್ ಇಟ್ಟಾರ. ಪೇಪರ್ ಮೇಲೆ ಚರ್ಗಿ ಮತ್ತದು ಈ ಥರ ಹೂವು ನೋಡ್ರಿ ಹಾಕ್ಯಾರ ಒಳಗೆ. ಭಾಳ ಕಾಣ್ತದೆ ಬಿಡ ಕಡೆ. ಹಿಂಗೆಲ್ಲ ಹೂವು ಎಲ್ಲ ಮತ್ತು ಹಾಕ್ಲತ್ತಾರ ನೋಡ್ರಿ ಅದು ಪೇಪರ್ ಮೇಲೆ. ಆ್ಯಕ್ಚುಲಿ ಇದು ಹೂವು ದೇವ್ರಿಗೆ ಇವೆಲ್ಲ ಹೂವನೇ ಇದು ಏನಂತಾರ ಮಮ್ಮಿ ಹೇಳಿ ಶ್ರೇಷ್ಠ. ಮೇನ್ ಹೂವನೇ ಇರ್ಬೇಕುಟ ಎಲ್ಲ. ಅಡುಗೆ ಮಾಡಿ ನಾವು ತೋರಿಸ್ಲಪ್ಪ. ಬರ್ರಿ ತೋರಿಸ್ತೀವಿ, ಬರ್ರಿ ತೋರಿಸ್ರೆ ಏನೇನು ಮಾಡಿರಿ ಅಡುಗೆ. ಫಸ್ಟ್ ಮಟನ್. ವಾ, ಮಟನ್ ಇಲ್ಲಿ ಮಟನ್ ಮಾಡ್ಯಾರ. ಸೊ ಇದು ಮಾಡಪ್ಲೆ ಇಲ್ಲ. ಸೊ ಇಲ್ಲಿ ಮಟನ್ ಆಗ್ಯದ ನೋಡ್ರಿ. ಅವಾಗೆ ಎಲ್ಲ ಮಾಡಿ ಕೆಸಿಂದ ಇಟ್ಟಾರ ನಮ್ಮ ಮಮ್ಮಿ. ಸೊ ಇಲ್ಲಿ ಮಟನ್ ಆಗ್ಯದ. ಇಲ್ಲಿ ಮಾಲ್ದಿ ಬಗರನ್ನ ಅದ. ಬಗರನ್ನ
ಬಗರನ್ನ ಮಾಲ್ದಿ ಆ ಕಡೆ ಬಗ್ಗುಣಾಗದ. ಮಾಲ್ದಿ ಅಲ್ಲದ ಲಾಸ್ಟ್ ನಾ ತೋರಿಸ್ತೀನಂತ. ಸೊ ಇಲ್ಲಿ ಮಾಲ್ದಿ ಅದ ನೋಡ್ರಿ. ಸೊ ನಾವು ಸ್ಕೂಲಿಂದ ಬರತನ ಮಾಡಿಟ್ಟಾರ ನಮ್ಮ ಮಮ್ಮಿ. ಹಾಂ ಇದಕ್ಕೆ ಲೇಟ್ ಆಗ್ತದಲ್ಲ ಮತ್ತು ಅದಕ್ಕಂತ ಇಲ್ಲಿಂದ ಅರ್ಧ ಇಲ್ಲಿ ಇದು ಮಾಡ್ಯಾರ ನೋಡ್ರಿ. ಬಂದ್ರು ಅಂಕಲ್ ಬಾ ಅಂತ. ಆಯ್ತು ನೋಡ್ರಿ. ಸರಿ ಬಿಡ ಅಂಕಲ್. ಇಷ್ಟು ಇಲ್ಲ ಮಮ್ಮಿ ಲಾಭನ ಹಾಕ್ಬೇಕಲ್ಲ ಅದಕ್ಕಂತ ಕೇಸಿಂದ ಇದು ಕೊಬ್ಬರಿ ಪುಚ್ಚಲಿಂತ ಇದು ಮಾಡ್ಯಾರ. ಲಾಸ್ಟ್ ಟೈಮ್ ನಾವು ಇದಕ್ಕೆ ಭೀ ದಸರಿ ಟೈಮಿಗೆ ಘಟ್ಟ ಹಾಕೋ ಟೈಮಿಗೆ ಇದರ್ಲಿಂತೆ ಮಾಡಿದ್ದೆ. ಆ್ಯಕ್ಚುಲಿ ಇದರ್ಲಿಂತೆ ಮಾಡಬೇಕು, ಚಲೋ ಅದು ಇದು ಭೀ ಹಾಕ್ಲಕ್ಕೆ ಬರ್ತದ. ಹಾಂ ಅಂಕಲ್. ಐದು ಹಚ್ಚಿಬಿಡ. وله الخلق البارئ المصور والاسماء الحسنى يسبح له ما في السماوات والارض وهو العزيز الحكيم. بسم الله الرحمن الرحيم. قل هو الله احد الله الصمد لم يلد ولم يكن له كفوا احد. بسم الله الرحمن الرحيم. قل هو الله احد الله الصمد لم يلد ولم يكن له كفوا احد. بسم الله الرحمن الرحيم. قل هو الله احد الله الصمد لم يلد ولم يولد ولم يكن له كفوا احد. بسم الله الرحمن الرحيم. قل هو الله احد الله الصمد لم يلد ولم يولد ولم يكن له كفوا احد. بسم الله الرحمن الرحيم. قل اعوذ برب الفلق من شر ما خلق من شر غاسق اذا وقب من شر حاسد اذا حسد. الحمد لله رب العالمين الرحمن الرحيم مالك يوم الدين اياك نعبد واياك نستعين اهدنا الصراط المستقيم صراط الذين انعمت عليهم غير المغضوب عليهم ولا الضالين. نؤمن بالله المشتاقون منه الجمال صلوا عليه واله وصحبه وسلموا تسليما. ಸೊ ಇಲ್ಲಿ ನಮ್ಮ ಮಮ್ಮಿಯವ್ರಿಗೆ ಊಟ ಹಾಕ್ಕೊಡ್ಲತ್ತಾರ. ಸೊ ಸ್ವಲ್ಪ ಲಾಭನದ ಹಾಕಿವಲ್ಲ ಅದಕ್ಕೆ ಹೋಗಿಯವಲ್ಲ. ಸೊ ಇದು ಅನ್ಸತ್ತೆ ವಿಡಿಯೋ ಕ್ಲಿಯರ್ ಇಲ್ಲ. ಸೊ ಅದು ಲಾಭನ ಹಾಕಿದ್ದು ಹೋಗ್ಯದ ಪೂರ್ತಿ. ಅನ್ನದ್ರು ಇದ್ರೊಳಗೆ ಹಾಕು, ಹಳ್ಳು ಹಾಕು. ಇಷ್ಟೆಲ್ಲ ಕೊಟ್ಟಾರ ನೋಡ್ರಿ. ಇಲ್ಲಿ ಮಾಲ್ದಿ ಅದ, ಇಲ್ಲಿ ರೈಸ್ ಅದ, ಇಲ್ಲಿ ಮಟನ್ ಅದ. ಈಗ ನಮ್ಮ ಮಮ್ಮಿಯವರಿಗೆ ಊಟಕ್ಕೆ ಬಡಿಸ್ತಾರೆ. अभी 14 दिन है. हाँ अभी 14 दिन अमास को. हाँ अमास को. ಮಾಡೋದ್ರೆ ಇದೇ ಚಲೋ ಇದೆ. ಇದು ಫ್ರೆಶ್. ಇದು ಫ್ರೆಶ್. हाँ. ऊपर बारिश में. ये तो चौथा बार है ना. तीसरा बार. गए साल बोले तो बारिश लगा था. ऊपर साल. ಎರಡು ಸರ್ತಿ ಮಳಿನೇ ಐತಿ, ಇದೇ ಸರ್ತಿ ಮಳಿ ಇಲ್ಲ. अच्छे वर्ष ಮಳೆ ಆಟೋದಾಗ ಹೋಗಿ ಬಿಟ್ಟು ಕರ್ಕೊಂಡು ಆಟೋದಾಗ ಹೋಗಿ ಬಿಟ್ಟು ಬಂದ್ರಲ್ಲ. ಅಂಕಲ್ ಹಾಕಿಲ್ರಿ ಇನ್ನೊಂದು ಸ್ವಲ್ಪ ಅವ್ರು ತೋಡಲ್ಲ ಸಿ. ಹಾಂ ಲಗಿದ. ಸೊ ಎಸ್ ಇದಿತ್ತು ನೋಡ್ರಿ ಇವತ್ತಿನ ವ್ಲಾಗ. ಎವ್ರಿ ಇಯರ್ ನಾವು ಹಿಂಗೆ ಮಾಡ್ತೀವಿ. ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಮತ್ತು ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ. ಎಷ್ಟು ಚಲೋ ಅನ್ಸತ್ತದ ಮನೆ. ಸೊ ಮನಸ್ಸಿಗೆ ಏನು ಶಾಂತಿ ನೆಮ್ಮದಿ ಏನೋ ಒಂದು ಖುಷಿ ಸಿಗ್ತದೆ ಹಿಂಗೆಲ್ಲ ಮಾಡ್ತಾರೆ. ನಿಮಗೆ ಇದು ವಿಡಿಯೋ ಹೆಂಗೆ ಅನಿಸ್ತು ಅಂತ ಕೇಸಿನ್ಸ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇಂಥವೆಲ್ಲ ಮಾಡೋದ್ರಿಂದ ಸ್ವಲ್ಪ ಮನ್ಸಿಗೂ ಸಮಾಧಾನ ಖರೆ ಬಿ ಎಷ್ಟು ಚಲೋ ಶಾಂತಿನೂ ಅನಿಸ್ತದೆ. ಇಂಥವೆಲ್ಲ ಅವಾಗ ಮಾಡ್ತಿರ್ಬೇಕು. ಹಿಂಗೆಲ್ಲ ಬಂದಾಗ ಅದೆಲ್ಲ ಇದಿಲ್ಲ. ಬಟ್ ನಮ್ಮ ಮನ್ಸಲಿಂದ ನಾವು ಎಷ್ಟು ಇದು ಮಾಡಬೇಕು ಎಷ್ಟಿಲ್ಲ ಅದೆಲ್ಲ ಕರೆಕ್ಟೇ ಮಾಡೀವಿ. ಅವ್ರನ್ನ ಚಂದಾಗ್ಯದಂತ ಹೇಳ್ಯಾರ. ಯಾವಾಗಲೂ ವರ್ಷನೇ ಇದೆ ಹೇಳ್ತಾರೆ. ಈಗಿದು ಎಷ್ಟು 4ನೇ ವರ್ಷ 3ನೇ ವರ್ಷ ಥರ್ಡ್ ಇಯರ್. ಥರ್ಡೇನಾ 3ನೇ ವರ್ಷ 2 ಸಲ ಇದು ಥರ್ಡ್ ಟೈಮ್ ಅವ್ರು ಬರೋದು. ಸೊ ಒಬ್ಬ ಖುಷಿಲಿಂದ ಬರ್ತಾರೆ. ಎಲ್ಲ ಚಲೋ ಆಗ್ಯದ ಅಂತ ಕಿಸಿಂಬಿ ಹೇಳ್ತಾರೆ ಅವರೆಲ್ಲ. ಸೊ ಅವ್ರದ್ದೆಲ್ಲ ದುವಾ ಅದೆಲ್ಲ ಏನೇನದ ಪ್ರೇಯರು ಅದೆಲ್ಲ ಅವ್ರು ಮಾಡ್ತಾರೆ. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀವಂತ. ಸೊ ಸಿಗಮಂತ ನೆಕ್ಸ್ಟ್
ವ್ಲಾಗ್ದಾಗ. ಸೊ ಸಪೋರ್ಟ್ ಮಾಡಿರಿ, ಪ್ಲೀಸ್ ಕೈಂಡ್ಲಿ ಸಪೋರ್ಟ್ ಮಾಡಿರಿ. ಯಾರೆಲ್ಲ ಹೊಸಬರು ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಸೊ ಚಲೋ ಬಾಯ್ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಶುಭರಾತ್ರಿ. ಶುಭರಾತ್ರಿ. ಸೊ ನಾಳೆ ಬಿಡ್ತೀನಂತಿದ್ದು ವ್ಲಾಗ್. ನಾಳೆ ಬಿಡ್ತೀನಿ ಅಂತ ಇದು ಬ್ಲಾಗ್.